ಭೂಮಿಯ ಎಲ್ಲ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡುವರು. ಯೆಶಾಯ 52ನೇ ಅಧ್ಯಾಯ 10ನೇ ವಾಕ್ಯ. ಒಂದು ದೊಡ್ಡ ಮೈದಾನದಲ್ಲಿ ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿ ಬರುತ್ತಿದ್ದುದರಿಂದ ಒಂದು ಸ್ಟೇಜನ್ನು ಹಾಕಿದ್ದರು. ಕಾರ್ಯಕ್ರಮಕ್ಕಾಗಿ ಎಲ್ಲ ತಯಾರಿಯನ್ನು ಮಾಡಿದ್ದರು. ಕಾರ್ಯಕ್ರಮದಲ್ಲಿ ರಾಜಕೀಯ ವ್ಯಕ್ತಿಯ ಕುಟುಂಬದವರು ಬಂದಿದ್ದರು. ಹೀಗಿರುವಾಗ ಕಾರ್ಯಕ್ರಮದಲ್ಲಿ ಆ ವ್ಯಕ್ತಿ ಅಲ್ಲಿ ನೆರೆದಿದ್ದವರನ್ನು ಕುರಿತು ಹೀಗೆಂದು ಭಾಷಣ ಮಾಡಿದ. ನನ್ನ ನೆಚ್ಚಿನ ಕುಟುಂಬಸ್ಥರೇ ಎಂದ. ಅಲ್ಲಿ ಸೇರಿದ್ದ ಜನರು ಕೂಗುತ್ತಾ ಹರ್ಷದಿಂದ ಜೈಕಾರ ಹಾಕಿದರು. ಮುಂದೆ ಭಾಷಣ ಮಾಡುತ್ತಾ, ನನ್ನ ಜೀವ ಇರುವವರೆಗೂ ನಿಮಗಾಗಿರ್ತೀನಿ, ನಿಮ್ಮ ಕುಟುಂಬಗಳ ರಕ್ಷಣೆ ಮತ್ತು ಉದ್ಧಾರವೇ ನನ್ನ ಗುರಿ ಎಂದ. ಹೀಗೆ ಭಾಷಣ ಮಾಡುವಾಗ ಜೋರಾದ ಗಾಳಿಯೊಂದಿಗೆ ಮಳೆ ಬಂದಿತು. ಆಗ ಜನರಿಗಾಗಿ ಹಾಕಿದ್ದ ಶಾಮಿಯಾನ ಚೇರುಗಳು ಹಾರಿ ಹೋದವು. ಇವರು ನಿಂತಿದ್ದ ಸ್ಟೇಜ್ ಕೂಡ ಅಲುಗಾಡಲು ಪ್ರಾರಂಭಿಸಿತು. ಕೂಡಲೇ ಆ ರಾಜಕೀಯ ವ್ಯಕ್ತಿ ತನ್ನನ್ನು ಮತ್ತು ತನ್ನ ಕುಟುಂಬವನ್ನು ಸುರಕ್ಷಿತವಾಗಿ ಮನೆ ಸೇರಲು ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಹೊರಟ. ಅವನ ಭಾಷಣ ಕೇಳುತ್ತಿದ್ದ ಜನರು, ಇಷ್ಟೋ ತನಕ ನೀವೆಲ್ಲ ನನ್ನ ಕುಟುಂಬ, ನಿಮ್ಮ ರಕ್ಷಣೆ ಮತ್ತು ಉದ್ಧಾರವೇ ನನ್ನ ಗುರಿ ಅಂದ್ಬಿಟ್ಟು ಈಗ ತನ್ನ ಹೆಂಡತಿ ಮಕ್ಕಳನ್ನು ಮಾತ್ರ ರಕ್ಷಣೆ ಮಾಡಿಕೊಂಡು ಹೋದ ಅಂತ ಮಾತಾಡಿಕೊಳ್ಳಲು ಪ್ರಾರಂಭಿಸಿದರು. ಮತ್ತು ಅಲ್ಲಿದ್ದ ಜನರು ತಮ್ಮ ತಮ್ಮನ್ನು ರಕ್ಷಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋದರು. ದೇವರ ದಯೆಯಿಂದ ಅಲ್ಲಿ ನೆರೆದಿದ್ದ ಜನರಿಗೂ ಏನೂ ತೊಂದರೆ ಆಗಲಿಲ್ಲ. ಪ್ರಿಯರೇ, ಈ ದೃಷ್ಟಾಂತದಲ್ಲಿ ಜೈಕಾರ ಹಾಕಿದ ಜನರೇ ಆ ರಾಜಕೀಯ ವ್ಯಕ್ತಿಯನ್ನು ಧಿಕ್ಕರಿಸಿದರು. ಏಕೆಂದರೆ ಆ ರಾಜಕೀಯ ವ್ಯಕ್ತಿಯ ಭಾಷಣವೇ ಒಂದಾದರೆ ಆತನ ಜೀವನವೇ ಬೇರೆಯಾಗಿತ್ತು. ಆದರೆ ನಿಮಗೆ ನಿಜವಾಗಿ ಹೇಳ್ತೀನಿ, ಇದುವರೆಗೆ ಉಸಿರಾಡುವ ಗಾಳಿಯಿಂದ ಹಿಡಿದು ಜೀವಿಸಲು ಬೇಕಾದ ಎಲ್ಲ ಅಗತ್ಯತೆಗಳನ್ನು ಪೂರೈಸಿಕೊಡುತ್ತಿರುವ ದೇವರು ಈ ದೈಹಿಕ ಜೀವಿತದ ಮರಣ ಎಂಬ ಅಂತ್ಯದ ನಂತರವೂ ನಿತ್ಯ ಜೀವ ಅಥವಾ ಮುಕ್ತಿ ಎಂಬ ನಿತ್ಯ ರಕ್ಷಣೆಯನ್ನು ನೀಡಲು ಸದಾ ಸಿದ್ಧರಾಗಿದ್ದಾರೆ. ಆದರೆ ನಾವುಗಳು ಲೋಕದ ವ್ಯರ್ಥವಾದ ಮಾತುಗಳನ್ನು, ಸುಳ್ಳು ವ್ಯಕ್ತಿಗಳನ್ನು ನಂಬುವಷ್ಟು ದೇವರನ್ನು ನಂಬಿ ಅವರನ್ನೇ ದೃಷ್ಟಿಸಿ ಜೀವಿಸಲು ಮುಂದಾಗುತ್ತಿಲ್ಲ. ಸುಳ್ಳು, ಮೋಸ, ಅನ್ಯಾಯಗಳನ್ನು ಸಂತೋಷದಿಂದ ಸ್ವೀಕರಿಸಿ ಅದರಲ್ಲಿ ಪಾಲುಗಾರಿಕೆ ಪಡೆಯುತ್ತಿರುವ ನಾವುಗಳು ನೀತಿ, ನ್ಯಾಯ, ಪರಿಶುದ್ಧತೆ ಮತ್ತು ಪರಿಪೂರ್ಣ ಪರಿಶುದ್ಧ ಪ್ರೀತಿಯಿಂದ ತುಂಬಿರುವ ದೇವರಿಂದ ದೊರೆಯುವ ರಕ್ಷಣೆಯನ್ನು ಅನುಭವಿಸಲು ಅಥವಾ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಿಮಗೆ ನಿಜವಾಗಿಯೂ ದೇವರಿಂದ ದೊರೆಯುವ ನಿತ್ಯ ರಕ್ಷಣೆಯನ್ನು ಪಡೆದುಕೊಳ್ಳಬೇಕಾದರೆ ಹಿಂದೆ ಪಾಪ ಜೀವಿತವನ್ನು ಬಿಟ್ಟು ಪರಿಶುದ್ಧ ಆಂತರ್ಯದೊಂದಿಗೆ ಜೀವಿಸಿರಿ. ಬಾಹ್ಯ ನಟನೆಯು ಜನರನ್ನು ಮರಳುಗೊಳಿಸಿದರೂ ಆಂತರ್ಯ ಜೀವಿತವು ದೇವರ ಮುಂದೆ ಬಟ್ಟ ಬಯಲಾಗಿಯೇ ಇರುತ್ತದೆ. ಜೈ ಯೇಸು ಕ್ರಿಸ್ತ.